ನಡೆದ ಸಿದ್ದರಾಮಯ್ಯ ಅವರು ಇದನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಓಟ್ ಹಾಕಿಸ್ಕೊಳ್ಳೋದಕ್ಕೆ. ಈಗ ನಮಗೆ ಕೆಲಸ ಕೊಟ್ಟರೆ ನಾವು ಅಟ್ಲೀಸ್ಟ್ ಜೀವನನಾದರೂ ನಡೀತದೆ. ಜೀವನ ಪರ್ಯಂತ ಹೆಂಡತಿ ಮಕ್ಕಳಿಗೆಲ್ಲ ಅನ್ನ ಹಾಕ್ಬೋದು. ಇದರೊಳಗೆ 2,000 ರೂಪಾಯಿ ತೊಗೊಂಡು ಯಾರ್ಯಾರಿಗೆ ಏನೇನು ಮಾಡ್ತೀರಿ? 2,000 ರೂಪಾಯಿ ಕೊಡ್ತಾರೆ, 8,000 ರೂಪಾಯಿ ನಮ್ಮ ಹತ್ರ ತೊಗೋತಾರೆ. ಗ್ಯಾಸ್ ಅದು ಇಡೀ ಪ್ರಪಂಚಕ್ಕೆ ಆಗಿದೆ, ನಮ್ಗೊಬ್ಬರಿಗೆ ಆಗಿದೆಯಾ? ಈಗ ಎಲ್ರಿಗೂ ಆಗಿದೆ, ನಮ್ಗೊಬ್ಬರಿಗೆ ಆಗಿದೆ, ಅದು ಬೇರೆ ಎಲ್ರಿಗೂ ಆಗಿದೆ. ಅಲ್ಲಿ ಯುದ್ಧ ನಿಂತರೆ ಶಾಂತಿ. ಆಸ್ಪತ್ರೆಗೆ ಹೋಗಿ ನಾನು 10,000 ರೂಪಾಯಿ ಖರ್ಚು ಮಾಡುವಂಥ ಕೇಸ್ಗೆ 1 ಲಕ್ಷ ಕೊಡಬೇಕು. ಅದನ್ನು ಇವರು ನಿವಾರಣೆ ಮಾಡಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಹೆಲ್ತ್ ಇಶ್ಯೂನಲ್ಲಿ ಇವರು ಸಹಾಯ ಮಾಡಬೇಕು. ಮತ್ತು ಎಜುಕೇಷನ್ನು LKG UKG ಸ್ಟಡಿ ಕೊಡೋಕ್ಕೆ ಬರಲ್ಲ ಮಕ್ಕಳಿಗೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಫೀಸ್ ಕಟ್ಸ್ಕೊಳ್ತಿರಲ್ಲ. ಇದು ಯಾವ ಧರ್ಮ, ಯಾವ ದೇಶದ ನೀತಿ? ಯಾವುದೇ ಒಂದು ದೇಶ ಡೆವಲಪ್ ಆಗಿದೆ ಅಂತ ಹೇಳಿ ಅದನ್ನು ಅಸೆಸ್ ಮಾಡಿ ಅದನ್ನು ಡೆವಲಪ್ಮೆಂಟನ್ನು ಮೆಜರ್ ಮಾಡಬೇಕಾದ್ರೆ ಆ ದೇಶದ ಎಜುಕೇಷನ್ ಲೆವೆಲ್ ಯಾವ ಲೆವೆಲ್ಗಿದೆ ಅನ್ನೋದನ್ನು ಮೊದಲು ಅಸೆಸ್ ಮಾಡ್ತಾರಂತೆ. ಈಗ ನಮ್ಮದು ಎಲ್ಲಿದೆ? ಈಗ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಅತಿಥಿ ಎಲ್ರಿಗೂ ತಿಥಿ ಮಾಡ್ತಾ ಇದ್ದಾರೆ ಹೊರತು ಪರ್ಮನೆಂಟ್ ಪೋಸ್ಟ್ಗಳನ್ನು ಒಂದನ್ನು ಫಿಲಪ್ ಮಾಡ್ತಾ ಇಲ್ಲ. ಹೀಗಾಗಿ ಅವನು ತೊಗೊಳೋದು 15,000 20,000 ಕೊಡ್ತಾರೆ. ಬೆಂಗಳೂರು ಪೇಟೆಯಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ 15,000 ರೂಪಾಯಿ ಬಾಡಿಗೆ ಕೊಡಬೇಕು. ಅವನು 20,000 ರೂಪಾಯಿ ಸಂಬಳ ತೊಗೊಂಡು ಬಾಡಿಗೆ ಕಟ್ತಾನ, ಹೆಂಡತಿ ಮಕ್ಳಿಗೆ ಊಟ ಹಾಕ್ತಾನ, ಮಕ್ಕಳು ಸ್ಕೂಲಿಗೆ ಕಳಿಸ್ತಾನ. ಇವ್ರ ಮನೇಲಿ ಹಂಗೆ ಮಾಡ್ತಾರಾ ರಾಜಕಾರಣಿಗಳು? ಸಿದ್ದರಾಮಯ್ಯ ಹಂಗೆ ಮಾಡ್ತಾನ? ಸಿದ್ದರಾಮಯ್ಯನಿಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ 6 ಲಕ್ಷ ರೂಪಾಯಿ ಅಂತೆ ಫ್ಲೈಟ್ ಚಾರ್ಜು. ಹೋಗೋಕ್ಕಾಗಲ್ಲ, ಟ್ರೈನಲ್ಲಿ ಹೋಗೋಕ್ಕಾಗಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಲ್ಲಾದರೂ ಹೋಗಬೇಕಾದ್ರೆ ಸೆಕೆಂಡ್ ಕ್ಲಾಸ್ ಬೋಗಿನಲ್ಲಿ ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಾರಂತೆ. ಅವ್ರು 45-50 ರೂಪಾಯಿ ಸಂಬಳ ಕೊಡ್ತಿದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ. ಯಾವುದೋ ಒಂದು ಇಶ್ಯೂನಲ್ಲಿ ನನಗೆ ಸಂಬಳ ಜಾಸ್ತಿ ಆಯಿತು, 5 ರೂಪಾಯಿ ಕಮ್ಮಿ ಕೊಡಿ ಅಂತ ಸರ್ಕಾರಕ್ಕೆ ಲೆಟರ್ ಬರ್ತಾರೆ. ಇವರು ಕೊಡ್ತಾರ ಹಂಗೆ? ಇಂಥ ಸರ್ಕಾರಗಳಲ್ಲಿ ಜನಗಳು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇವರೆಲ್ಲ ಹೇಳೋದೆಲ್ಲ ಬರೀ ಬೋಸ್ತಿ, ಬರೀ ಸುಳ್ಳು ಹೇಳಿ ಜನಗಳಿಗೆ ಮೋಸ ಮಾಡಿ ಜನಗಳನ್ನು ತಪ್ಪು ದಾರಿಗೆ ಎಳೆದು ಅವ್ರ ಬಾಯಿಗೆ ಮೊಸರು ಸಿಕ್ಬಿಟ್ಟು ಇವರು ಸುಖವಾಗಿ ತುಪ್ಪ ತಿಂತಾರೆ ಅಷ್ಟೇ. ಏನು ಪ್ರಯೋಜನ ಇಲ್ಲ. ಈಗಿನ ಸರ್ಕಾರದ ನೀತಿ ನಿಯಮಗಳೆಲ್ಲ ಜನವಿರೋಧಿಯಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು. ಇದರಿಂದ ಯಾರಿಗೂ ಏನು ಪ್ರಯೋಜನ ಆಗ್ತದೆ? ಸಾಕ ಇದನ್ನು ಟೆಲಿಕಾಸ್ಟ್ ಮಾಡಿ.